ಕೂಜಂ ತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಅರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಈ ರಾಮಾಯಣದ ಪಠಣ ಮತ್ತೆ ರಾಮಾಯಣದ ಅಧ್ಯಯನ ಮತ್ತು ವಾಚನ ಅಥವಾ ಕೇಳುಕೆ ನಮ್ಮ ಮನಸ್ಸಿನ ಗಳಿಗೆಯನ್ನೆಲ್ಲ ತೆಗೆದು ನಮ್ಮ ಮನಸ್ಸನ್ನ ಉಚ್ಛ್ರಾಯ ಸ್ಥಿತಿಗೆ ತಲುಪಲಿ ಅಂತ ಹಾರೈಸ್ತಾ ಇಂದಿನ ಈ ಸಂಚಿಕೆಯ ರಾಮಾಯಣದ ಕೆಲವು ಸ್ವಾರಸ್ಯಗಳು ಅದ್ರ ಬಗ್ಗೆ ಮಾತಾಡ್ತೀನಿ. ಕಳೆದ ಸಂಚಿಕೆಯಲ್ಲಿ ನಾವು ಶ್ರೀರಾಮಚಂದ್ರ ಮತ್ತ ಸುಭಾವು ಮತ್ತೆ ಮಾರೀಚನ ಸಂಹಾರದ ನಂತರ ವಿಶ್ವಾಮಿತ್ರರ ಸಿದ್ಧಾಶ್ರಮಕ್ಕೆ ಬಂದಿದ್ದು, ವಿಶ್ವಾಮಿತ್ರರು ಸಿದ್ಧಾಶ್ರಮದ ಕಥೆಯನ್ನ ಹೇಳಿದ್ದು, ಅಲ್ಲಿಂದ ಅವರು ಮಿಥಿಲಾ ನಗರಕ್ಕೆ ಹೊರಡಕ್ಕೆ ತಯಾರಾಗಿದ್ದು, ಅಲ್ಲಿವರೆಗೆ ನಾವು ನಡೆದಂತ ಕೆಲವು ಸ್ವಾರಸ್ಯಗಳನ್ನ ತಿಳ್ಕೊಂಡ್ವಿ. ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು ಒಂದ್ ಹತ್ರ ಹೇಳ್ತಾರೆ, ಇದರಲ್ಲಿ ಬರ್ತಕ್ಕಂತ ಈ ರಾಕ್ಷಸರೆಲ್ಲ ಇದಾರಲ್ವಾ, ಯಾರ್ಯಾರಿದ್ರು, ತಾಟಕೆ ಇದ್ಲು, ಸುಭಾವು ಇದ್ದ, ಮಾರೀಚ ಇದ್ದ, ಆಮೇಲೆ ನಂತರ ಬರ್ತಕ್ಕಂಥ ಕೆಲವು ರಾಕ್ಷಸರು, ಅವರೆಲ್ಲ ನೋಡಿದ್ರೆ ಇವರೆಲ್ಲರೂ ರಾವಣನ ಕಡೆಯವರು ಅಥವಾ ರಾವಣನಿಂದ ಪ್ರಾಯೋಜಿತರು. ಇದನ್ನೆಲ್ಲ ನೋಡ್ತಾ ಇದ್ರೆ ಆಗಿನ ಕಾಲದಲ್ಲೂ ಕೂಡ ಒಂದು ಈ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಂ ಕೂಡ ಇತ್ತು ಅಂತ. ಎಲ್ಲಿ ನನಗೆ ನೇರವಾಗಿ ಯುದ್ಧ ಮಾಡ್ಲಿಕ್ಕೆ ಆಗಲ್ವೋ ಅಲ್ಲಿ ಈ ರೀತಿಯಾದಂತ ಟೆರರಿಸ್ಟ್ ನ ತಂದು ಅಲ್ಲಲ್ಲಿ ಸ್ಥಾಪನೆ ಮಾಡುದು, ಈಗ ಪಾಕಿಸ್ತಾನ ಮಾಡ್ತಾ ಇದೆಯಲ್ಲ ಆ ರೀತಿಯಾದಂತ ಒಂದು ದುರ್ಬುದ್ಧಿ ಇತ್ತು ಅಂತ ಅನ್ಸುತ್ತೆ. ಇದು ಈ ಟೆರರಿಸಂ ಅನ್ನೋದು ಬಹಳ ಹೊಸದೇನಲ್ಲ, ತುಂಬಾ ಹಳೆ ಕಾಲದಿಂದ, ರಾಮಾಯಣ ಕಾಲದಿಂದನೇ ಇದೆ ಅಂತ ಇದರಿಂದ ಗೊತ್ತಾಗತ್ತೆ. ಮತ್ತೆ ನನ್ಗೆ ಇನ್ನೊಂದು ತುಂಬಾ ಸ್ವಾರಸ್ಯವಾಗಿ ಕಂಡಿದ್ದು ಇದುವರೆಗೆ ಅಂದ್ರೆ ಮುಂದಿನ ಕೆಲವು ಬಾಲಕಾಂಡದಲ್ಲಿ ಮತ್ತೆ ಕೆಲವು ಮುಂದಿನ ಕಾಂಡಗಳಲ್ಲಿ ಕಾಣಿಸಿದ್ದು ಈ ರಾಮನ ಕುತೂಹಲ, ನಿಜವಾದ ಕೌತುಕ, ಕ್ಯೂರಿಯಾಸಿಟಿ ಅಂತ ಹೇಳ್ತಾರಲ್ಲ. ಬಹುಶಃ ಅವನು ಈ ರೀತಿಯಾಗಿ ಪ್ರಯಾಣ ಪ್ರಾರಂಭ ಮಾಡಿದ್ದು ವಿಶ್ವಾಮಿತ್ರವ್ರಿಗೆ ಬಹುಶಃ ಒಂದು 14-15ನೇ ವರ್ಷದ ಹುಡುಗ. ಅವನ್ಗೆ ಒಬ್ಬ ಟೀನೇಜರ್ ಆಗಿ ಅವನ್ಗೆ ತುಂಬಾ ಕುತೂಹಲಗಳಿರುತ್ತೆ. ಯಾಕಂದ್ರೆ ಮೊದಲನೇ ಬಾರಿ ಬಹುಶಃ ಅವನು ಅಯೋಧ್ಯೆಯಿಂದ ಬಂದಿದ್ದು. ಅದರಿಂದ ಅವನು ಹಲವಾರು ವಿಷಯಗಳ ಬಗ್ಗೆ ವಿಶ್ವಾಮಿತ್ರರಲ್ಲಿ ಪ್ರಶ್ನೆ ಕೇಳ್ತಾನೆ. ಅಂದ್ರೆ ಇಲ್ಲಿರ್ತಕ್ಕಂಥ ಈ ಸ್ಥಳ ಮಹಿಮೆಯನ್ನು ಹೇಳಿ, ಇಲ್ಲಿರ್ತಕ್ಕಂಥ ಯಾರ್ಯಾರು ಜನಗಳಿದ್ರು, ಮಹಾತ್ಮರಿದ್ರು, ಅವರ ಚರಿತ್ರೆಯನ್ನ ತಿಳಿಸಿ ಅಂತ. ಅದು ಈ ಕರುಷವನದ ಕಥೆ ಆದ್ರೂ ಇರ್ಬೋದು, ಸಿದ್ಧಾಶ್ರಮದ ಕಥೆ ಇರ್ಬೋದು, ಕುಶನಾಭನ ಕಥೆ ಕಳೆದ ಸಂಚಿಕೆಯಲ್ಲಿ ಕೇಳಿದ್ವಿ, ಅಥವಾ ಸರಿಯೂ ನದಿಯ ಕಥೆ ಇರ್ಬೋದು. ಈ ರೀತಿಯಾದಂತ ಹಲವಾರು ಕಥಾ ಪ್ರಸಂಗಗಳು, ಸ್ಥಳ ಮಹಾತ್ಮೆಗಳನ್ನ ವಿಶ್ವಾಮಿತ್ರರು ರಾಮನಿಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಇಲ್ಲಿ ಬರೀ ಅಸ್ತ್ರ ಸಂಪಾದನೆ ಒಂದೇ ಅಲ್ಲ, ಇಲ್ಲಿ ನೋಡಿ ಇಡೀ ಭಾರತದ ಅಥವಾ ಬಹುಶಃ ಅರ್ಧ ಭಾಗ ಭಾರತದ ಪರಿಚಯ ಶ್ರೀರಾಮನ್ಗೆ ನಮ್ಮ ವಿಶ್ವಾಮಿತ್ರರು ಮಾಡಿಸ್ತಾರೆ. ನಮ್ಮಲ್ಲಿ ಒಂದು ತುಂಬಾ ಉಪಯೋಗ ಮಾಡುವಂತ ಒಂದು ಗಾದೆ ಇದೆಯಲ್ವಾ, ದೇಶವನ್ನ ಸುತ್ತಿ ನೋಡು, ಕೋಶವನ್ನ ಓದಿ ನೋಡು ಅಂತ. ಅಂದ್ರೆ ಪುಸ್ತಕದ ಜೊತೆಗೆ ದೇಶಗಳಲ್ಲಿ ಸಂಚಾರ ಮಾಡಿದ್ರೆ ಅದ್ರ ಬಗ್ಗೆ ಬಹಳಷ್ಟು ವಿಚಾರಗಳು ನಮ್ಮಲ್ಲಿ ಗಟ್ಟಿಯಾಗಿ ನೆಲೆ ಊರ್ತವೆ. ಆ ರೀತಿಯಾದಂತ ಒಂದು ಶಿಕ್ಷಣವನ್ನ ವಾಲ್ಮೀಕಿ ರಾಮ ಮತ್ತೆ ಲಕ್ಷ್ಮಣರಿಗೆ ಇಬ್ರಿಗೂ ಹೇರಳವಾಗಿ ಕೊಟ್ರು. ಆ ಒಂದು ನನಗೆ ಅದು ತುಂಬಾ ಸ್ವಾರಸ್ಯಕರ ಅನಿಸ್ತು. ಈ ಸಂಚಿಕೆನಲ್ಲಿ ಕೂಡ ಅದೇ ರೀತಿಯಾಗಿ ಕಥಾ ಪ್ರಸಂಗಗಳು ತುಂಬಾ ಬರುತ್ತೆ. ಬಾಲಕಾಂಡ ಅಂದ್ರೆ ಬಾಲಕರಿಗೆ ಆಗಿನ ಕಾಲದಲ್ಲಿ ಅಥವಾ ಯಾವುದೇ ಕಾಲದಲ್ಲಿ ಕೂಡ ಕಥೆಗಳ ಮೂಲಕ ಹಲವಾರು ಪಾಠಗಳನ್ನ ಹೇಳ್ಕೊಡ್ತಾ ಇದ್ರು, ಸ್ಥಳ ಮಹಾತ್ಮೆಗಳನ್ನ ತಿಳಿಸ್ತಿದ್ರು, ಇತಿಹಾಸನ ತಿಳಿಸ್ತಾ ಇದ್ರು. ಅದೇ ರೀತಿಯಾಗಿ ಈ ಸರಣಿನಲ್ಲಿ ಕೂಡ ಅದು ನಡೆಯುತ್ತೆ. ನಾವು ಕಳೆದ ಸಂಚಿಕೆಯಲ್ಲಿ ಕುಶನಾಭ ಅವನ ಹೆಣ್ಣು ಮಕ್ಕಳಿಗೆ ಹೇಗೆ ವಾಯು ಅತ್ಯಾಚಾರ ಮಾಡಿ ಅವರು ಕುಬ್ಜೆಯರಾಗಿದ್ರು, ಅವರ ಕುಬ್ಜತನವನ್ನ ಕನ್ಯರನ್ನಾಗಿ ಮಾಡಿ ಅವನು ಬ್ರಹ್ಮದತ್ತ ಅಂತ ಏನೋ ಅವನಿಗೆ ಮದುವೆ ಮಾಡಿಕೊಡ್ತಾನೆ ಕುಶನಾಭ. ಅದರಿಂದ ಅವರ ಕುಬ್ಜತ್ವ ಹೋಗಿ ಕನ್ಯತ್ವ ಬಂದು ಆಮೇಲೆ ಅವನು ಅವ್ರನ್ನ ಹೆಂಡತಿನೆಲ್ಲ ಕರ್ಕೊಂಡು ಮನೆಗೆ ಹೋಗ್ತಾನೆ, ಅವನು ಸುಖವಾಗಿರ್ತಾನೆ. ಆದ್ರೆ ಇಲ್ಲಿ ಕುಶನಾಭಂಗೆ ಯಾರು ಮಕ್ಕಳಿರಲ್ಲ. ಆಗ ಅವನು ಪುತ್ರಕಾಮೇಷ್ಠಿ ಯಾಗ ಮಾಡ್ತಾನೆ. ಆ ಪುತ್ರಕಾಮೇಷ್ಠಿ ಯಾಗ ಮಾಡಿದಾಗ ಒಬ್ಬ ಗಾಧಿ ಅಂತ ಅವನಿಗೆ ಮಗ ಹುಡ್ತಾನೆ. ಆ ಗಾಧಿಯ ಮಗ ಯಾರು ಅಂತ ಅಂದ್ರೆ ಅವನೇ ಕೌಶಿಕ ಅಥವಾ ವಿಶ್ವಾಮಿತ್ರ. ಇಲ್ಲಿ 2 ಬಾರಿ ವಿಶ್ವಾಮಿತ್ರರ ಒಂದು ಜೀವನದ ಪರಿಚಯ ಬರುತ್ತೆ. ಮೊದಲನೇದಾಗಿ ಅವರು ರಾಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಯೋಧ್ಯೆಗೆ ಬಂದಾಗ ವಸಿಷ್ಠರು ಈ ಅವರ ಅವರು ಎಂಥ ಮಹಾತ್ಮರು ಅಂತ
ದಶರಥನಿಗೆ ಪರಿಚಯ ಮಾಡಿಕೊಡೋದು. ಎರಡನೇದಾಗಿ ಅವರೇ ವಿಶ್ವಾಮಿತ್ರರೇ ಅವರ ಒಂದು ಜೀವನದ ಒಂದು ಕಿರು ಪರಿಚಯವನ್ನ ಇಲ್ಲಿ ಮಾಡಿಕೊಡ್ತಾರೆ. ಅಂದ್ರೆ ಅವನು ಕೌಶಿಕ ವಂಶದಲ್ಲಿ ಹುಟ್ಟಿದ್ದಲ್ಲ, ಕುಶನ ವಂಶದಲ್ಲಿ ಹುಟ್ಟಿದ್ದರಿಂದ ಅವನಿಗೆ ಕೌಶಿಕ ಅಂತ ಹೆಸರು ಬಂತು. ಆಮೇಲೆ ನಮ್ಮ ವಿಶ್ವಾಮಿತ್ರರಿಗೆ ಒಬ್ಬ ಹಿರಿಯ ಸಹೋದರಿ ಕೂಡ ಇರ್ತಾಳೆ. ಅವಳ ಹೆಸರು ಸತ್ಯವತಿ ಅಂತ. ಅವಳು ಒಬ್ಬ ಋಷಿಯನ್ನ ಮದುವೆ ಆಗಿ ಮಹಾಪತಿವ್ರತೆ. ಅವಳ ಜೊತೆಗೆ ಬಹುಶಃ ಬೇಗ ದೇಹ ತ್ಯಾಗ ಮಾಡ್ತಾಳೆ. ಅವಳೇ ನಂತರ ಲೋಕ ಕಲ್ಯಾಣಕ್ಕಾಗಿ ಕೌಶಿಕಿ ನದಿಯಾಗಿ ಹರಿತಾಳೆ ಅಂತ ವಿಶ್ವಾಮಿತ್ರರ ಹೇಳ್ತಾರೆ. ಈಗ ಕೌಶಿಕಿ ನದಿ ಎಲ್ಲಿದೆ ಅಂತ ಅಂದ್ರೆ ಈ ನಮ್ಮ ನೇಪಾಳದ ಕಡೆ ಹರಿಯುವಂತ ನದಿ ಕೌಶಿಕಿ ನದಿ. ನಾನು ಅಲ್ಲೇ ತಪಸ್ ಮಾಡ್ಕೊಂಡು ಹೆಚ್ಚಾಗಿ ನನ್ನ ಸಹೋದರಿ ಜೊತೆನೆ ಇರ್ತಾ ಇದ್ದೆ. ಆದ್ರೆ ನಾನು ಕೆಲವೊಂದು ಸಿದ್ಧಿಗೋಸ್ಕರ ವ್ರತಕ್ಕೋಸ್ಕರ ನಾನು ಸಿದ್ಧಾಶ್ರಮಕ್ಕೆ ಬಂದಿದ್ದೆ ಅಂತ ಅವರು ತಮ್ಮ ಒಂದು ಪರಿಚಯವನ್ನ ಮಾಡ್ಕೊಡ್ತಾರೆ. ನಂತರ ಈ ರಾಮ, ಲಕ್ಷ್ಮಣ, ವಿಶ್ವಾಮಿತ್ರ ಮತ್ತೆ ಅವ್ರ ಜೊತೆ ಬಂದಿರ್ತಕ್ಕಂಥ ಋಷಿ ವೃಂದದವರು ಶೋಣ ನದಿಯನ್ನ ದಾಟ್ತಾರೆ. ಶೋಣ ನದಿ ಅಂದ್ರೆ ಸೋನ್ ನದಿ ಅಂತ ನಾನು ಹೇಳಿದ್ದೆ. ಅದು ಬಿಹಾರದಲ್ಲಿ ಬರುತ್ತೆ. ಛತ್ತೀಸ್ಗಢದಿಂದ ಬಂದು ಬಿಹಾರದಲ್ಲಿ ಬರುತ್ತೆ. ಅದು ಆಮೇಲೆ ನಂತರ ಗಂಗೆಯನ್ನೇ ಸೇರುವಂತ ನದಿ ಅದು. ಅವರು ಗಂಗೆಯ ಒಂದು ದೊಡ್ಡ ಬಯಲಿಗೆ ಪ್ರದೇಶಕ್ಕೆ ಬರ್ತಾರೆ. ಗಂಗೆ ಕಡೆಗೆ ಬರ್ತಾರೆ, ಮಿಥಿಲೆ ಕಡೆಗೆ ಬರ್ತಾರೆ. ಆಗ ರಾಮಂಗೆ ತುಂಬಾ ಮತ್ತೆ ಕುತೂಹಲಕಾರಿಯಾಗದಂತ ಒಂದು ಮತ್ತೆ ಪ್ರಶ್ನೆ ಕೇಳ್ತಾನೆ. ಮಹರ್ಷಿಗಳೇ, ನನಗೆ ದಯವಿಟ್ಟು ಈ ಗಂಗಾ ವೃತ್ತಾಂತವನ್ನ ತಾವು ಹೇಳ್ಬೇಕು, ಅದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ಬೇಕು ಅಂತ. ಇದರಲ್ಲಿ ಎರಡು ಪ್ರಮುಖವಾದಂತ ಕಥೆಗಳು ಬರುತ್ತೆ, ತುಂಬಾ ಬ್ಯೂಟಿಫುಲ್. ಎರಡು ಕಥೆಗಳು ಯಾವುದು ಅಂತಂದ್ರೆ, ಒಂದು ಗಂಗಾವತರಣ ಅಥವಾ ನಮ್ಮ ಭಗೀರಥ ಹೋಗಿ ಹೇಗೆ ಗಂಗೆಯನ್ನ ಭೂಲೋಕಕ್ಕೆ ಕರ್ಕೊಂಬಂದಂತ ಒಂದು ಕಥೆ. ಎರಡನೇದು ಕುಮಾರ ಸಂಭವ ಅಥವಾ ನಮ್ಮ ಕಾರ್ತಿಕೇಯನ ಜನನ. ನೋಡಿ, ಈ ಎರಡು ಕಥೆಗಳು ಎಂಥ ಪ್ರೇರಣೆ ಆಗ್ಬಿಡ್ತು ಅಂತ ಅಂದ್ರೆ ಇಡೀ ನಮ್ಮ ಕಾವ್ಯ ಪರಂಪರೆಗೆ ದೊಡ್ಡ ಪ್ರೇರಣೆ ಆಯ್ತು. ಕುಮಾರ ಸಂಭವ ದಯವಿಟ್ಟು ಕ್ಷಮಿಸಿ, ಕಾಳಿದಾಸ ಕುಮಾರ ಸಂಭವ ಅಂತ ದೊಡ್ಡ ಕಾವ್ಯ ಬರೆದ. ಅದೇ ರೀತಿಯಾಗಿ ಕುವೆಂಪು ಅವರು ಗಂಗಾವತರಣ ಅಂತ ಒಂದು ಅದ್ಭುತವಾದ ಒಂದು ಕವಿತೆಯನ್ನ ಬರೆದ್ರು. ಆ ಎರಡು ಕಥೆಗಳಿಗೆ ಪ್ರೇರಣೆ ಈ ರಾಮಾಯಣದಲ್ಲಿ ಬರ್ತಕ್ಕಂಥ ಈ ಕಥಾ ಪ್ರಸಂಗಗಳು. ಇಲ್ಲಿ ಆಗ ವಿಶ್ವಾಮಿತ್ರರು ಆ ಗಂಗೆಯ ಕಥೆಯನ್ನ ಮೊದಲನೇದಾಗಿ ತುಂಬಾ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಅವನು ಹಿಮವಂತ ಮತ್ತೆ ಮೇನೆ ಅವರಿಬ್ರು ಗಂಡ ಹೆಂಡತಿ. ಹಿಮವಂತಂಗೆ ಇಬ್ರು ಮಕ್ಕಳು, ಗಂಗೆ ಮತ್ತು ಉಮೆ. ಗಂಗೆ ಮೊದಲನೇ ಮಗಳು, ಉಮೆ ಎರಡನೇ ಮಗಳು. ಅವಳು ಗಂಗೆಗೆ ಲೋಕ ಕಲ್ಯಾಣಕ್ಕೆ ಬೇಕು ಅಂತ ಹೇಳಿ ದೇವತೆಗಳು ಸ್ವಇಚ್ಛೆಯಿಂದ ಅವಳು ದೇವತೆಗಳ ಕಡೆ ಹೋಗ್ತಾಳೆ. ಅವಳಿಗೆ ಆ ಒಂದು ಗುಣ ಇದ್ದಿದ್ರಿಂದ ಅವಳು ಸ್ವಇಚ್ಛೆಯಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಅಂದ್ರೆ ಎಲ್ಲಿ ಬೇಕಾದ್ರೂ ಹರಿಯುವಂತ ಶಕ್ತಿ ಇರೋಳು ಅಂತ ಒಂದು ನಂಬಿಕೆ. ಗಂಗೆ ಎಲ್ಲಿ ಬೇಕಾದ್ರೂ ಹರಿಯುವಂತ ಶಕ್ತಿ ಇರೋಳು ಅಂತ. ನಂತರ ಉಮೆ ಏನ್ ಮಾಡ್ತಾಳೆ, ಮಹಾಘೋರವಾದ ತಪಸ್ಸನ್ನ ಮಾಡಿ ಮಹಾಶಿವನನ್ನ ಒಲಿಸ್ಕೊಂಡು ಅವನ್ನ ಮದುವೆ ಆಗ್ತಾಳೆ. ಆಮೇಲೆ ತಮ್ಗೆಲ್ಲ ಈ ಕಥೆ ನಾನು ತಮ್ಗೆ ಆಸಕ್ತಿ ಇದ್ರೆ ನಂತರ ಬೇಕಾದ್ರೆ ಹೇಳ್ತೀನಿ. ನಂತರ ತಮ್ಗೆ ತಿಳಿದಿರ್ತಕ್ಕಂಥ ಕಾರ್ತಿಕೇಯನ ಜನನ ಆಗುತ್ತೆ. ಅದನ್ನ ತುಂಬಾ ವಿಸ್ತಾರವಾಗಿ ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾರೆ. ಯಾಕಂದ್ರೆ ರಾಮ ಕೇಳ್ಕೊತಾನೆ, ದಯವಿಟ್ಟು ಕಾರ್ತಿಕೇಯನ ವೃತ್ತಾಂತವನ್ನ ನಮ್ಗೆ ತುಂಬಾ ಚೆನ್ನಾಗಿ ವಿವರಣೆ ಕೊಡಿ ಅಂತ. ಅದು ತುಂಬಾ ಅತ್ಯುತ್ತಮವಾದ ಕಥೆ. ಯಾವುದೇ ರೀತಿಯಿಂದಾದ್ರೂ ಓದ್ಲಿ, ತಮ್ಗೆಲ್ಲ ಸ್ಕಂದ ಪುರಾಣ ಅಲ್ಲೆಲ್ಲ ಬಹುಶಃ ಗೊತ್ತಿರ್ಬೋದು ಅಂತ ನಾನು ಅದನ್ನ ಹೆಚ್ಚಾಗಿ ಈ ದಿನ ಸಂಚಿಕೆಯಲ್ಲಿ ವಿಸ್ತಾರ ಮಾಡಲ್ಲ. ಅದರಲ್ಲಿ ಹೇಗ್ ಬರ್ತದೆ, ಅದು ಅವನಿಗೆ ಸ್ಕಂದ ಅಂತ ಹೇಗೆ ಹೆಸರು ಬಂತು, ಕಾರ್ತಿಕೇಯ ಅಂತ ಹೇಗೆ ಬಂತು, ಅಗ್ನಿಸಂಭವ ಅಂತ ಯಾಕೆ ಕರೀತಾರೆ ಅಂತ ತುಂಬಾ ವಿಸ್ತಾರವಾಗಿ ವಿಶ್ವಾಮಿತ್ರರು ಕಾರ್ತಿಕೇಯನ ಜನನ ಆಗಿತ್ತು. ನಂತರ ಅವನು ಆ ದೇವತೆಗಳಿಗೆ ಒಬ್ಬ ಮಹಾ ಸೇನಾಧಿಪತಿಯಾಗಿ, ಅವ್ರಿಗೆ ಒಬ್ಬ ನಾಯಕನಾಗಿ ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿದ್ದು ಅಲ್ಲಿ ಒಂದಿಷ್ಟು ಕಥೆಗಳು ಬರ್ತಾ ಹೋಗುತ್ತೆ. ಆಮೇಲೆ ಬರ್ತಕ್ಕಂಥದ್ದು ತುಂಬಾ ಮುಖ್ಯವಾದ ಕಥೆ ಗಂಗಾವತರಣ. ಆಗ ರಾಮ ಕೇಳ್ತಾನೆ, ಮಹರ್ಷಿಗಳೇ, ನಮ್ಮ ವಂಶಜ ಸಗರ ಅವನ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಅಂತ ಹೇಳ್ತಾರೆ. ಇದು ಗಂಗೆ ಬಗ್ಗೆನೇ ಇರೋದ್ರಿಂದ ಎರಡು ಒಂದಕ್ಕೊಂದು ತುಂಬಾ ರಿಲೇಟೆಡ್ ಕಥೆಗಳು. ಇಲ್ಲಿ ಕುಮಾರ ಸಂಭವದಲ್ಲಿ ಕೂಡ ಗಂಗೆ ಪಾತ್ರ ತುಂಬಾ ದೊಡ್ಡದು. ಯಾಕಂದ್ರೆ ಮೊದಲನೇದಾಗಿ ಅವನು ಅಗ್ನಿ ಆ ಶಿವನ ಆ ತೇಜಸ್ಸನ್ನ ಗಂಗೆಯಲ್ಲೇ ವಿಸರ್ಜಿಸ್ತಾನೆ. ಗಂಗೆ ಕೂಡ ಅವನನ್ನ ಆ ಕುಮಾರನ್ನ ಅಥವಾ ಕಾರ್ತಿಕೇಯನ್ನ ಹಿಡಿದಿಟ್ಕೊಳಕ್ಕಾಗಲ್ಲ, ಅಷ್ಟು
ಅವನು ಶಕ್ತಿವಂತ ಅಂತ ಅದರಿಂದ ಒಂದು ಧ್ವನಿ ಬರ್ತಾ ಹೋಗುತ್ತೆ. ಇರ್ಲಿ, ಅದನ್ನ ಯಾವಾಗಾದ್ರೂ ತಮ್ಗೆ ಆಸಕ್ತಿ ಇದ್ರೆ ಹೇಳಿ, ಮತ್ತೆ ಯಾವತ್ತಾದ್ರೂ ಆ ಕಥೆಯನ್ನ ನೋಡೋಣ. ಇಲ್ಲಿ ಗಂಗಾವತರಣ ಸಗರನ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸಗರ ಒಬ್ಬ ಮಹಾ ಇಕ್ಷ್ವಾಕು ವಂಶದ ಮಹಾ ರಾಜ, ದೊಡ್ಡ ರಾಜ. ಅವನ್ಗೆ ಇಬ್ರು ಹೆಂಡ್ತಿರಿರ್ತಾರೆ, ಕೇಶಿನಿ ಮತ್ತೆ ಸುಮತಿ ಅಂತ. ಮಕ್ಕಳು ಇರೋಲ್ಲ. ಆಗ ಭೃಗುಮುನಿಗಳ ಸ್ತುತಿಸಿ ಅವನು ತಪಸ್ ಮಾಡ್ತಾನೆ. ಆಗ ಭೃಗುಮುನಿಗಳು ಅವನ್ಗೆ ಪ್ರಸನ್ನರಾಗಿ ವರ ಕೊಡ್ತಾರೆ. ಇಬ್ರು ಹೆಂಡ್ತಿರ್ಗೆ ಕೇಳ್ತಾರೆ, ನೋಡಿ, ಒಬ್ನು ನಿಮ್ಮ ವಂಶವನ್ನ ಉಳಿಸುವಂತ ಒಬ್ಬ ಮಗ ಹುಡ್ತಾನೆ ಒಬ್ರಿಗೆ, ಇನ್ನೊಬ್ಬಳಿಗೆ 60,000 ತುಂಬಾ ಪರಾಕ್ರಮಿಗಳಾದಂತ ಮಕ್ಕಳು ಹುಡ್ತಾರೆ, ನಿಮ್ಗೆ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ. ಆಗ ಅವ್ರು ಕೇಳ್ತಾರೆ, ಹಾಗಾದ್ರೆ ಯಾರಿಗೆ 60,000 ಯಾರಿಗ್ ಹುಡ್ತಾರೆ, ಒಬ್ನು ಯಾರಿಗ್ ಹುಡ್ತಾರೆ ಅಂತ. ಇಲ್ಲ, ಅವರೇ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಕೇಶಿನಿ ಬಂದ್ಬಿಟ್ಟು ನನ್ಗೊಬ್ಬ ಮಗ ಸಾಕು ಅಂತ ಹೇಳ್ತಾನೆ. ಸುಮತಿ ಬಂದ್ಬಿಟ್ಟು ನನ್ಗೆ 60,000 ಜನ ಮಕ್ಕಳು ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಕೇಶಿನಿಗೆ ಒಬ್ಬ ಮಗ ಹುಡ್ತಾನೆ, ಅವನ ಹೆಸರು ಅಸಮಂಜ ಅಂತ. ಅದೇ ರೀತಿಯಾಗಿ ಸುಮತಿಗೆ 60,000 ಜನ ಮಕ್ಕಳು ಹುಡ್ತಾರೆ. ಅದು ಅವಳು ಭ್ರೂಣ ಒಂದು ದೊಡ್ಡ ಸೋರೆಕಾಯಿ ತರ ಇತ್ತಂತೆ. ಆ ಸೋರೆಕಾಯಿ ಹೊಡೆದ್ಬಿಟ್ಟು 60,000 ತುಂಡುಗಳಾಯ್ತಂತೆ. ಆ ತುಂಡುಗಳನ್ನ ಅವರು ಘೃತ ತುಂಬಿದ ಘಟಗಳಲ್ಲಿ ಇಟ್ಟು ಬೆಳೆಸಿದ್ರಂತೆ ಮಕ್ಕಳನ್ನ. ಅಂದ್ರೆ ನನಗೆ ಅನ್ಸುತ್ತೆ ಬಹುಶಃ ಇದು ಪ್ರೀಮೆಚ್ಯೂರ್ ಡೆಲಿವರಿ ಆಯ್ತೇನೋ ಅವ್ರಿಗೆ. ಹಾಗಾಗಿ ಅದೇ ಒಂದು ಗರ್ಭದ ಒಂದು ಇದನ್ನ ಕೊಡ್ಲಿಕ್ಕೋಸ್ಕರ ಆ ಮಕ್ಕಳನ್ನ ಇನ್ಕ್ಯುಬೇಟ್ ಮಾಡಿದ್ರೇನೋ ಅಂತ ಒಂದು ನನ್ನ ಇಮ್ಯಾಜಿನೇಷನ್ ಅಷ್ಟೇ. ಅದು ಬೆಳೆಸಿ 60,000 ಮಕ್ಕಳಾಗ್ತಾರೆ. ಇನ್ನು ಅಸಮಂಜ ಅಂತ ಹುಡ್ತಾನೆ. ಇವನು ಅಸಮಂಜ ನೋಡಿ, ವಂಶೋದ್ಧಾರಕ, ಆದ್ರೆ ತುಂಬಾ ಕೆಟ್ಟವನು. ಒಂಥರ ಉಡಾಳ ಅಂತ ಹೇಳ್ತಾರಲ್ಲ, ಆ ಥರ ನಮ್ಮ ಉತ್ತರ ಕನ್ನಡ ಭಾಷೆನಲ್ಲಿ. ಎಲ್ಲಾರ್ಗು ಹೊಡಿಯೋದು, ಬಡಿಯೋದು, ಚಿಕ್ಕ ಮಕ್ಕಳನ್ನ ಪೀಡನೆ ಮಾಡೋದು, ಹಂಗೆ ಹಿಂಗೆ ಮಾಡಿ ಸಗರ ಏನ್ ಮಾಡ್ತಾನೆ, ಅವನ್ನ ದೇಶ ಭ್ರಷ್ಟನ ಮಾಡಿ ಕಳಿಸ್ಬಿಡ್ತಾನೆ. ಅದಕ್ಕೆ ಹೇಳ್ತಾರಲ್ಲ ಎಷ್ಟೊಂದ್ಸತಿ ಅಸಮಂಜತೆ ಅಂತ, ಅಂದ್ರೆ ಇರಲೆವೆಂಟ್ ಅಂತ. ಅವನು ಸ್ವಲ್ಪ ಇರಲೆವೆಂಟ್ ಆಗ್ಬಿಟ್ಟ, ಆದ್ರೆ ಅವನೇ ವಂಶೋದ್ಧಾರಕ. ಅಲ್ಲಿ 60,000 ಜನ ಈ ಮಕ್ಕಳು, ಅವ್ರ ಹೆಸರುಗಳು ಗೊತ್ತಿಲ್ಲ, ಪರಾಕ್ರಮಿಗಳಾಗಿ ಬೆಳೆದ್ರು. ಅವನ ಮಗ ಅಂಶುಮಂತ, ಅವನು ತುಂಬಾ ವಿವೇಕಿ, ಅವನು ತುಂಬಾ ಪರಾಕ್ರಮಿ, ಒಳ್ಳೆಯವನು. ಅವನ ಮಗ, ಅವನೇ ಮುಂದೆ ಅವನ ವಂಶವನ್ನ ಬೆಳೆಸೋನು. ಹೀಗೆ ಸಗರಂಗೆ ಒಂದು ಆಸೆ ಇರುತ್ತೆ, ಒಂದು ಆಂಬಿಷನ್ ಇರುತ್ತೆ, ನಾನು ಒಂದು ಅಶ್ವಮೇಧ ಯಾಗವನ್ನ ಮಾಡೋಣ ಅಂತ. ಅದಕ್ಕೆ ಅಶ್ವದ ರಕ್ಷಕನಾಗಿ ಅಂಶುಮಂತನನ್ನ ನೇಮಿಸ್ತಾನೆ. ಎಲ್ಲ ಯಜ್ಞ ಆಗತ್ತೆ, ಕುದುರೆ ಹೋಗುತ್ತೆ ಎಲ್ಲಾ ದಿಕ್ಕುಗಳಿಗೆ, ಅದರ ರಕ್ಷಣೆಗಾಗಿ ಅಂಶುಮಂತ ಹೋಗ್ತಾನೆ. ಎಲ್ಲ ಆಗಿ ಕುದುರೆ ಮತ್ತೆ ತಗೊಂಡ್ ಬರ್ತಾರೆ. ಇನ್ನೇನು ಮರುದಿವ್ಸ ಅಶ್ವಾಲಂಬನ ಮಾಡ್ಬೇಕು. ಅದ್ರ ಬಗ್ಗೆ ನಾವು ಅಶ್ವಮೇಧದ ಬಗ್ಗೆ ನಾವು ಬಾಲಕಾಂಡದ ದಶರಥ ಮಾಡಿದಾಗ ಅದರ ಡೀಟೇಲ್ಸ್ ಎಲ್ಲ ತಿಳ್ಕೊಂಡಿದೀವಿ. ಅದನ್ನ ಮಾಡೋ ಸಮಯದಲ್ಲಿ ಓಹೋಹೋ, ಸಗರ ದೊಡ್ಡ ಮನುಷ್ಯ ಆಗ್ಬಿಡ್ತಾನೆ, ದೊಡ್ಡ ರಾಜ ಆಗ್ಬಿಡ್ತಾನೆ ಅಂತ ಹೇಳಿ ಇಂದ್ರ ಅದನ್ನ ಅಪಹರಣ ಮಾಡ್ಬಿಡ್ತಾನೆ. ಆಯ್ತಾ? ಇನ್ನೇನು ಅಶ್ವಲಂಬನ ಮಾಡ್ಬೇಕು, ಸಿಗ್ತಾ ಇಲ್ಲ. ಆಗ ಸಗರ ತನ್ನ 60,000 ಪರಾಕ್ರಮಿ ಮಕ್ಕಳನ್ನ ಕರೆದು ಹೇಳ್ತಾನೆ, ನೋಡ್ರಪ್ಪ, ನೀವು ಹೋಗಿ ಆ ಅಶ್ವವನ್ನ ಹುಡ್ಕೊಂಡ್ ಬನ್ನಿ, ಎಲ್ಲಿದೆ ಅಂತ. ಆದ್ರೆ ಅಂಶುಮಂತ ನನ್ ಜೊತೆಗೇನೆ ಇರ್ತಾರೆ, ನಾವಿನ್ನ ಯಜ್ಞ ದೀಕ್ಷರಾಗಿದ್ದೀವಿ, ನಾವಿಲ್ಲೇ ಇರ್ತೀವಿ ಅಂತ ಹೋಗ್ತಾರೆ. ಇವರು ಹೋಗ್ತಾರೆ, ಇಡೀ ಭೂಮಿನ ಹುಡುಕ್ತಾರೆ, ಎಲ್ಲೂ ಸಿಗೋಲ್ಲ ಅಶ್ವ. ಆಗ ಕೋಪಗೊಂಡವರು ಇಡೀ ಭೂಮಿನ ಅಶ್ವವನ್ನ ಹುಡುಕೋಕೆ ಅಗಿಯಕ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ರೀತಿಯಿಂದ ಅವರು ಇಡೀ ಭೂಮಿಯನ್ನೇ ಒಂಥರ ಅಗಿಯೋದಂದ್ರೆ ನನ್ಗನ್ಸುತ್ತೆ ಹೀಗೇನು ಮೈನಿಂಗ್ ಅಂತ ಅನ್ಸುತ್ತೆ. ಆ ಮಟ್ಟಿಗೆ ಅವರು ಆ ರೀತಿಯಿಂದ ಬಗೆಯೋಕೆ ಪ್ರಾರಂಭ ಮಾಡ್ತಾರೆ. ಆ ಬಗಿಬೇಕಾದ್ರೆ ದೇವತೆಗಳಿಗೆಲ್ಲ ಭಯ ಆಗತ್ತೆ, ಏನಿದು ಭೂಮಿಯ ಇಷ್ಟೊಂದು ರಿಸೋರ್ಸಸ್ನ ಈ ರೀತಿಯಾಗಿ ಹಾಳಾಗ್ತಿದ್ಯಲ್ಲ ಅಂತ ಹೇಳಿ ಮತ್ತೆ ವಿಷ್ಣುವಿನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೋತಾರೆ. ವಿಷ್ಣು, ಆಯ್ತು, ನಾನು ರಸತಳದಲ್ಲಿ ಉಳ್ಕೊಂಡಿರ್ತೀನಿ, ಅಲ್ಲಿ ಕಪಿಲ ಮಹರ್ಷಿಯಾಗಿ ಇರ್ತೀನಿ, ಅಲ್ಲಿಗೆ ತಂದು ಕಟ್ಟಾಕಿ ಅಂತ ವಿಷ್ಣು ಹೇಳ್ತಾನೆ. ಅಲ್ಲಿ ಆ ಅಶ್ವವನ್ನ ಕಟ್ಟಿ ಹಾಕ್ಬಿಡ್ತಾರೆ, ಯಜ್ಞದ ಅಶ್ವಮೇಧದ ಕುದುರೆನ. ಇವರು ಭೂಮಿನ ಇದರಲ್ಲಿ ರಾಮಾಯಣದಲ್ಲಿ ಬರುತ್ತೆ 60,000 ಯೋಜನೆಗಳು ಅಷ್ಟು ಆಳವಾಗಿ ಅಗದ್ರು ಹೋದಾಗ ಅಲ್ಲಿ ಒಬ್ಬ ದಿಗ್ಗಜನನ್ನು ನೋಡ್ತಾರೆ ಪೂರ್ವದಲ್ಲಿ. ಅವನ ಹೆಸರು ವಿರೂಪಾಕ್ಷ ಅಂತ. ಅವನು ತಲೆ ಮೇಲೆ ಭೂಮಿನ ಹೊತ್ಕೊಂಡಿರ್ತಾನೆ ಅಂತ, ಅಂದ್ರೆ ಪೂರ್ವದಲ್ಲಿ. ಅದೇ ರೀತಿಯಾಗಿ ಅವನಿಗೆ ಒಂದು ನಕ್ಷಣ ಮಾಡಿ ದಕ್ಷಿಣಕ್ಕೆ ಹೋಗ್ತಾರೆ, ಅಲ್ಲಿ ಮಹಾಪದ್ಮ ಅಂತ ಒಬ್ಬನ ದಿಗ್ಗಜ ಸಿಗ್ತಾನೆ. ಆಮೇಲೆ ಪಶ್ಚಿಮಕ್ಕೆ ಹೋಗ್ತಾರೆ, ಅಲ್ಲಿ ಸೌನ ಅಂತ ಇರ್ತಾನೆ. ಉತ್ತರಕ್ಕೆ ಹೋದ್ರೆ ಅಲ್ಲಿ ಭದ್ರ ಅಂತ ಇರ್ತಾನೆ. ಈ 4 ದಿಗ್ಗಜರು ಈ ಭೂಮಿಯನ್ನ ಹೊತ್ಕೊಂಡಿದ್ದಾರೆ ಅಂತ ನಮ್ಮಲ್ಲಿ ಒಂದು ಕಲ್ಪನೆ ಇದೆ. ಇರ್ಲಿ, ಅವ್ರಿಗೆಲ್ಲ ಇವರು ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಆ ವಾಸುದೇವಾಂಶನಾದ ಕಪಿಲ ಮಹರ್ಷಿಯಲ್ಲಿ ತಪಸ್ ಮಾಡ್ತಾ ಕೂತಿರ್ತಾನೆ. ಅಲ್ಲಿ ಈಶಾನ್ಯ ದಿಕ್ಕಲ್ಲಿ ಬೇರೆ ಕೂತಿರ್ತಾನೆ. ಅಲ್ಲಿ ರಸತಳದಲ್ಲಿ ಹೋಗಿ ಹುಡುಕ್ದಾಗ ಅವ್ರಿಗೆ
ಆ ಅಶ್ವಮೇಧದ ಆ ಕುದುರೆ ಅಶ್ವ ಕಾಣುತ್ತೆ. ಆಗ ಅವನ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅರುದ, ನೀನೇನಾ ನಮ್ಮ ಇಷ್ಟೆಲ್ಲ ಒದ್ದಾಡಿ ನಮ್ಮಪ್ಪ ಅಶ್ವಮೇಧ ಯಾಗ ಮಾಡ್ತಾ ಇದ್ದಾನೆ, ನೀನು ಇದನ್ನ ಕುದುರೆನ ಕದ್ಕೊಂಬಂದು ಇಲ್ಲಿ ಇಟ್ಕೊಂಡಿದ್ಯಾ ಅಂತ ಹೇಳಿ ಅವನ್ನ ಹೊಡಿಯೋಕೆ ಬಡಿಯೋಕೆಲ್ಲ ಖಡ್ಗ ಕತ್ತಿಗಳನ್ನೆಲ್ಲ ತಗೊಂಡು ಹೋಗ್ತಾರೆ. ಆಗ ಆ ಅವನ್ಗೆ ಕಪಿಲ ಮಹರ್ಷಿಗೆ ತುಂಬಾ ಸಿಟ್ಟು ಬಂದು ಅವನು ಶಾಪ ಕೊಟ್ಟು ಅವ್ರನ್ನೆಲ್ಲ ಸುಟ್ಟು ಹಾಕ್ಬಿಡ್ತಾನೆ. ಅವರು ಬೂದಿಯಾಗಿ ಬಿದ್ದ್ಬಿಡ್ತಾರೆ. ಆಗ ಇಷ್ಟು ವರ್ಷ ಆಯ್ತು ಬರ್ಲೇ ಇಲ್ವಲ್ಲಪ್ಪ ಇವರು ಹೋದವರು ಅಶ್ವನ ಅಂತ ಹೇಳಿ ಸಗರ ಹೇಳ್ತಾನೆ ಅಂಶುಮಂತನ್ಗೆ, ಅಂಶುಮಂತ ಹೋಗಿ ಹುಡ್ಕೊಂಬಾರಪ್ಪ ಅಂತ. ಅಂಶುಮಂತ ಹೋಗ್ತಾನೆ. ಅದೇ ರೀತಿಯಾಗಿ ಅವರು ಅಗ್ದಿರ್ತಕ್ಕಂಥ ಜಾಗದಲ್ಲೇ ಹೋಗಿ ಆ ದಿಗ್ಗಜರನ್ನೆಲ್ಲ ಕೇಳ್ತಾನೆ. ದಿಗ್ಗಜರು ಹೇಳ್ತಾರೆ, ಅಲ್ಲಿ ನೋಡಪ್ಪ ರಸದಕ್ಕೆ ಹೋಗು, ಅಲ್ಲಿ ಇನ್ನ ಕೆಳಗಡೆ ಹೋಗು, ಅಲ್ಲಿ ಕಪಿಲ ಮಹರ್ಷಿ ಆಶ್ರಮ ಇದೆ, ಅಲ್ಲಿ ಅಲ್ಲಿದೆ ಅಂತ ಹೇಳ್ತಾರೆ. ಆಗ ನೋಡ್ತಾನೆ, ಅಲ್ಲೇ ಇರುತ್ತೆ ಅಶ್ವ. ಅವನಿಗೆ ತುಂಬಾ ಬೇಜಾರಾಗುತ್ತೆ ಅವರು ಆ ಬೂದಿ ರಾಶಿ ಬಿದ್ದಿರೋದು. ಅಷ್ಟರಲ್ಲಿ ಅವರ ಪೂರ್ವಜರು ಬಂದ್ಬಿಟ್ಟು ಹೇಳ್ತಾರೆ, ನೋಡು ನೋಡು ಇವ್ರಿಗೆ ಹಂಗೆ ತರ್ಪಣ ಕೊಡ. ಅಲ್ಲಿ ಪಾಪ ಅವನು ಅಂಶುಮಂತ ನೀರ್ಗೆ ಹುಡುಕಾಡ್ತಾನೆ, ಎಲ್ಲೂ ಒಂದು ಹನಿ ನೀರ್ ಸಿಗೋಲ್ಲ. ಆ ಎಲ್ಲ ಪಿತೃಗಳಿಗೆ ತರ್ಪಣ ಕೊಟ್ಟು ಅವ್ರಿಗೆ ಒಂದು ಸ್ವರ್ಗಲೋಕವನ್ನ ಕಾಣಿಸೋಣ ಅಂತ ಬಹಳ ಬೇಜಾರಾಗತ್ತೆ. ಅಷ್ಟರಲ್ಲೇ ಅವನ ಪಿತೃಗಳು ಬಂದು ಹೇಳ್ತಾರೆ, ನೋಡಿ ಇಲ್ಲ ಇವ್ರಿಗೆ ಈ ಸಾಮಾನ್ಯ ಜಲದಿಂದ ನೀವು ತರ್ಪಣ ಕೊಡಬಾರ್ದು, ಇವ್ರಿಗೆ ಆ ದೇವಲೋಕದ ಗಂಗೆಯನ್ನೇ ನೀವು ತಂದು ಕೊಡ್ಬೇಕು. ಆದ್ರಿಂದ ನೀವು ಅದನ್ನ ಗಂಗಾವತರಣವನ್ನು ಮಾಡಿಸುವಂತ ಅಂಶುಮಂತಂಗೆ ಹೇಳಿ ಹೋಗ್ತಾರೆ ಅವರ ಪಿತೃದೇವತೆಗಳು. ಆದ್ರೆ ಅಂಶುಮಂತ ಆಗ ಒಂದು ಕಾರ್ಯ ನಡೆಸ್ಬೇಕಾಗಿರತ್ತಲ್ಲ, ಅವ್ರ ಅಶ್ವಮೇಧವನ್ನ ಮುಗಿಸ್ಬೇಕಾಗಿರತ್ತೆ. ಆದ್ರಿಂದ ಅಲ್ಲಿಂದ ಅಶ್ವಮೇಧವನ್ನ ತೆಗೆದುಕೊಂಡು ಬಂದು ಅಲ್ಲಿ ಯಜ್ಞವನ್ನ ಸಂಪೂರ್ಣ ಮಾಡ್ತಾರೆ. ನಂತರ ಬಹಳ ವರ್ಷ ಪಾಪ ಸಗರನ್ಗೆ ಚಿಂತೆ ಆಗತ್ತೆ. ತನ್ನ ಮಕ್ಕಳಿಗೆ ಹೇಗೆ ಸದ್ಗತಿನ ಕೊಡ್ಬೇಕು ಅಂತ ಗೊತ್ತಾಗಲ್ಲ. ಅದೇ ಚಿಂತೆನಲ್ಲಿ ಅವನು ಪಾಪ ಸ್ವರ್ಗಸ್ಥ ಆಗ್ತಾನೆ. ಅದರ ನಂತರ ಅಂಶುಮಂತ ರಾಜನಾಗ್ತಾನೆ. ಅಂಶುಮಂತ ಸ್ವಲ್ಪ ವರ್ಷ ಅವನು ರಾಜ್ಯಭಾರ ಮಾಡಿ ತನ್ನ ಚಿಕ್ಕಪ್ಪಂದ್ರು ಅಂಶುಮಂತನ್ಗೆ, ಅವರೆಲ್ಲ ಚಿಕ್ಕಪ್ಪಂದ್ರಿಗೆ ಹೇಗಾದ್ರೂ ನಾವು ಸದ್ಗತಿಯನ್ನ ಕೊಡ್ಲೇಬೇಕು ಅಂತ ಹೇಳಿ ಅವನು ಗಂಗಾವತರಣದ ತಪಸ್ಸಿಗೆ ಹೋಗ್ತಾನೆ. ಆದ್ರೆ ಅವನ ತಪಸ್ಸು ಸಂಪೂರ್ಣ ಆಗೋದ್ರೊಳಲ್ಲೇ ಅವನು ಪಾಪ ಸ್ವರ್ಗಸ್ಥನಾಗ್ಬಿಡ್ತಾನೆ. ಆಮೇಲೆ ಅವನ ಮಗ ದಿಲೀಪನು ಮಹಾರಾಜ, ತುಂಬಾ ದೊಡ್ಡ ರಾಜ. ಅವನ ಹೆಸರು ದಿಲೀಪ ಅಂತ ಇನ್ನ ನಮ್ಮ ಭರತಖಂಡದಲ್ಲಿ ಇನ್ನ ತುಂಬಾ ಅವನನ್ನ ಜ್ಞಾಪಿಸ್ಕೋತೀವಿ ನಾವು, ದಿಲೀಪ ಮಹಾರಾಜನ. ಆ ದಿಲೀಪ ರಾಜ್ಯಭಾರ ಮಾಡ್ತಾನೆ. ಅವನಿಗೂ ಪಾಪ ಯೋಚನೆ ಇರುತ್ತೆ, ಹೆಂಗಾದ್ರೂ ಮಾಡಿ ನನ್ನ ಪೂರ್ವಜರಿಗೆ ನಾವು ಇದನ್ನ ಸದ್ಗತಿನ ಕೊಡ್ಬೇಕು, ಗಂಗಾವತರಣ ಮಾಡಿಸಿ ಅಂತ. ಅದೂ ಆಗಲ್ಲ. ದಿಲೀಪನ್ ಕೂಡ ಆಗಲ್ಲ. ಅವನಿಗೆ ಮಗ ಇರ್ತಾನೆ ಭಗೀರಥ, ದಿಲೀಪನ ಮಗ ಭಗೀರಥ. ಅವನು ಈ ಗಂಗಾವತರಣ ಮಾಡಿಸ್ಬೇಕು ಅಂತ ಒಂದು ಸಂಕಲ್ಪ ಮಾಡ್ತಾನೆ. ಆ ಗಂಗಾವತರಣ ಆಗತಕ್ಕಂಥ ತುಂಬಾ ಸುಂದರವಾದಂತ ಕಲ್ಪನೆಗಳು ಬರ್ತಕ್ಕಂಥದ್ದು, ತುಂಬಾ ಸುಂದರವಾದಂತಹ ಗಂಗಾವತರಣವನ್ನ ಮುಂದಿನ ವಾರ ಕೇಳೋಣ. ಶ್ರೀರಾಮ ರಾಮ ರಾಮೇತಿ ಮನೋರಾಮೆ ಶ್ರೀರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮರಾನನೆ ಅಂತ ಹೇಳ್ತಾ ಇವತ್ತಿನ ಈ ರಾಮಾಯಣದ ಸರಣಿಯನ್ನ ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ಮೂಡಿ ಬಂತು ಇವತ್ತಿನ ಸಂಚಿಕೆ. ನಮ್ಮ ಈ ಪ್ರಯಾಗ್ರಾಜಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಮ್ಗೆ ಗಂಗೆಯನ್ನ ಕರ್ಕೊಂಡ್ಬಂದಿರೋ ಈ ಗಂಗಾವತರಣದ ಕಥೆಯನ್ನ ಕೇಳಿ ಒಂಥರ ರೋಮಾಂಚನ ಆಯ್ತು. ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಮ್ಮ ಮುಂದಿನ ಕಾರ್ಯಕ್ರಮ ಪುಸ್ತಕ ವಾಚನದಲ್ಲಿ ಇವತ್ತು ಈ ಕ್ಷಣ ಹೊತ್ತು ಆಣಿಮುತ್ತು ಈ ಪುಸ್ತಕದಿಂದ ಒಂದು ಸಂಚಿಕೆಯನ್ನ ಓದ್ತಾ ಇದ್ದೀನಿ. ಇದರ ಶೀರ್ಷಿಕೆ ಹೀಗಿದೆ: ಥಟ್ಟಂತ